ಆದ್ರೆ ಇಲ್ಲಿ ಎಲ್ಲವನ್ನ ನೆಗ್ಲೆಕ್ಟ್ ಮಾಡಲಾಗ್ತಿದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನೆರೆ ರಾಜ್ಯದ ಸೂರಯ್ಯ ಸೇನ್ಗೆ ಈಗ ಎಲ್ಲವೂ ಹೇಳಿರುವಂತದ್ದು ಸುಳ್ಳು ಸುಳ್ಳು ಅಂತ ಕೇಳಿ ಬರ್ತಾ ಇದೆ. ಇವರೇನು ಅಧಿಕಾರಿಗಳ ಇಲ್ಲ ಮನುಷ್ಯನ ಇಲ್ವಾ ಅಂತ ರಾಕ್ಷಸರ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ತನಗೆ ಬೇಕಾದ ರೀತಿ ಬನ್ನೇರುಘಟ್ಟ ಉದ್ಯಾನವನದಲ್ಲಿ ವ್ಯವಸ್ಥೆಯನ್ನ ಇವರು ಮಾಡಿಕೊಂಡಿದ್ದಾರೆ. ತನ್ನ ಮಾತನ್ನ ಹೇಳುವ ಸಿಬ್ಬಂದಿಗೆ ಮಾತ್ರ ಅಲ್ಲಿ ಕೆಲಸ. ಕಾಡಮ್ಮೆ ಲೋಡ್ ಮಾಡಲು ಯಾವುದೇ ಕ್ರೇನ್ ಕೂಡ ಬಳಸಿಲ್ಲ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ಒಂದು ಕ್ರೇನ್ ಬಂದಿಲ್ಲ, ಆದ್ರಿಂದ ಕಾಡಮ್ಮೆ ಬೀಳಲು ಹೇಗೆ ಸಾಧ್ಯ ಎಂಬುವಂತ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ತನಗೆ ಬೇಕಾಗಿರುವಂತಹ ರೀತಿಯಲ್ಲಿ ಇವರು ವರದಿಯನ್ನ ಕೂಡ ತಯಾರು ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಬರ್ತಾ ಇದೆ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈಗ 80ಕ್ಕೂ ಹೆಚ್ಚು ಪ್ರಾಣಿಗಳು ಸಾವನ್ನಪ್ಪಿರುವಂತದ್ದು ಕೂಡ ಕೇಳಿ ಬರ್ತಾ ಇದೆ. ಈ ರೀತಿಯಾಗಿ ಯಾರದೋ ನಿರ್ಲಕ್ಷ್ಯದಿಂದ ಈಗ 80ಕ್ಕೂ ಅಧಿಕ ಪ್ರಾಣಿಗಳು ಸಾವನ್ನಪ್ಪಿವೆ. ಇಲ್ಲಿ ಕೇಳಿ ಬರ್ತಾ ಇದೆ, ಈಗಾಗಲೇ ಹಲವು ಪ್ರಾಣಿಗಳು ಅಳವಿನ ಅಂಚಿಗೆ ಬಂದು ನಿಂತಿವೆ. ಇನ್ನು ಕೂಡ ಯಾರಿಗೂ ಜವಾಬ್ದಾರಿ ಇಲ್ಲ ಇದ್ರ ಬಗ್ಗೆ.